ಬಿಎಂಟಿಸಿ ಬಸ್ ಅಂದ್ರೆ ಮಾರುದ್ದಕ್ಕೊಂದು ಸ್ಟಾಪ್ ಕೊಡುತ್ತೆ, ಫಾಸ್ಟ್ ಆಗಿ ಹೋಗಲು ಆಗಲ್ಲ ಅಂತ ಗೊಣಗುವ ಪ್ರಯಾಣಿಕರಿಗೆ ಇದು ಗುಡ್ ನ್ಯೂಸ್. ಬಿಎಂಟಿಸಿಯಿಂದ 5 ಮಾರ್ಗಗಳಲ್ಲಿ ಎಕ್ಸ್‌ಪ್ರೆಸ್ ಬಸ್ ಸೇವೆ ಆರಂಭವಾಗಿದೆ. ಸೀಮಿತ ನಿಲುಗಡೆಯೊಂದಿಗೆ ಬೆಂಗಳೂರಿನ ಪ್ರಮುಖ ಭಾಗಗಳಿಂದ ಹೊರವಲಯಕ್ಕೆ ಈ ಬಸ್ಗಳು ಸಂಪರ್ಕವನ್ನ ಕಲ್ಪಿಸುತ್ತವೆ. ಬೆಂಗಳೂರು ನಗರದಲ್ಲಿ ಪ್ರತಿದಿನವೂ ಸಾಗುವ ಲಕ್ಷಾಂತರ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಿಎಂಟಿಸಿ ಹೊಸದಾಗಿ 5 ಎಕ್ಸ್‌ಪ್ರೆಸ್ ಬಸ್ ಮಾರ್ಗಗಳನ್ನು ಪ್ರಾರಂಭಿಸಿದೆ. ಇನ್ನು ಲಿಮಿಟೆಡ್ ಸ್ಟಾಪ್, ಸೂಪರ್ ವೇಗ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ ಈ ಹೊಸ ಎಕ್ಸ್‌ಪ್ರೆಸ್ ಬಸ್ ಮಾರ್ಗಗಳಲ್ಲಿ 2 ಪ್ರಮುಖ ಮಾರ್ಗಗಳು ಅಂದ್ರೆ ಮೆಜೆಸ್ಟಿಕ್ ಇಂದ ನೆಲಮಂಗಲ ಮಾರ್ಗ ಮತ್ತು ಮೆಜೆಸ್ಟಿಕ್ ಇಂದ ಅತ್ತಿಬೆಲೆ ಮಾರ್ಗ ಇದೆ. ಇನ್ನು ಮೆಜೆಸ್ಟಿಕ್ ಇಂದ ನೆಲಮಂಗಲ ಮಾರ್ಗದಲ್ಲಿ ಮಲ್ಲೇಶ್ವರಂ 18ನೇ ಕ್ರಾಸ್, ಗೋವರ್ಧನ್, ಗೋರ್ಗುಂಟೆಪಾಳ್ಯ, ಅರಿಶಿನಕುಂಟೆ ಬಸ್ ನಿಲ್ಗಡೆಯಾಗಲಿದೆ. ಇನ್ನು ಮೆಜೆಸ್ಟಿಕ್ ಇಂದ ಅತ್ತಿಬೆಲೆ ಮಾರ್ಗದಲ್ಲಿ ಕಾರ್ಪೊರೇಷನ್, ಶಾಂತಿನಗರ ಟಿಟಿಎಂಸಿ, ಲಕ್ಕಸಂದ್ರ, ಸೇಂಟ್ ಜಾನ್ ಆಸ್ಪತ್ರೆ, ಮಡಿವಾಳ, ರೂಪೇನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ, ಇನ್ನು ಚಂದಾಪುರ ಇವು ಬಸ್ ನಿಲ್ಗಡೆಗಳಾಗಿವೆ. ಇನ್ನು ಮೆಜೆಸ್ಟಿಕ್ ನೆಲಮಂಗಲ ಬಿಎಂಟಿಸಿ ಎಕ್ಸ್‌ಪ್ರೆಸ್ಗೆ ಟಿಕೆಟ್ ದರ 46 ರೂಪಾಯಿ ಇದೆ. ಇನ್ನು ಮೆಜೆಸ್ಟಿಕ್ ಇಂದ ಅತ್ತಿಬೆಲೆ ಬಿಎಂಟಿಸಿ ಎಕ್ಸ್‌ಪ್ರೆಸ್ ಟಿಕೆಟ್ ದರ 50 ರೂಪಾಯಿ ಇದೆ. ಈ ಎಕ್ಸ್‌ಪ್ರೆಸ್ ಬಸ್ ಸೇವೆಗಳೊಂದಿಗೆ ಬಿಎಂಟಿಸಿ ಮಾಸಿಕ ಪಾಸ್ ಸೌಲಭ್ಯವನ್ನ ಕೂಡ ಪರಿಚಯಿಸಿದೆ. ಬಿಎಂಟಿಸಿ ತನ್ನ ಟೂ ಮ್ಯಾಪ್ ಅಪ್ಲಿಕೇಶನ್ ಮೂಲಕ ಡಿಜಿಟಲ್ ಮಾದರಿಯಲ್ಲಿ ಮಾಸಿಕ ಪಾಸ್ಗಳನ್ನು ನೀಡಲು ಆರಂಭಿಸಿದೆ. ಸಾಮಾನ್ಯ ಸೇವೆಗಳ ಮಾಸಿಕ ಪಾಸ್ ದರ 1,500 ರೂಪಾಯಿ ಇರಲಿದೆ. ಈ ಪಾಸ್ ಹೊಂದಿರುವವರು ಸಾಮಾನ್ಯ ಬಸ್ಗಳು, ವೇಗದೂತಗಳು ಮತ್ತು ನೈಸ್ ರಸ್ತೆ ಬಸ್ಸುಗಳು ಎಂಬ ಸೇವೆಗಳಲ್ಲಿ ಅನಿಯಮಿತವಾಗಿ ಪ್ರಯಾಣವನ್ನ ಮಾಡಬಹುದಾಗಿದೆ. ಆದರೆ ಟೋಲ್ ಮಾರ್ಗಗಳಲ್ಲಿ ಪಾಸ್ ಹೊಂದಿರುವವರು ಪ್ರತಿ ಸುತ್ತಿಗೆ ಜಿಎಸ್ಟಿ ಸೇರಿ 30 ರೂಪಾಯಿ ಜೊತೆಗೆ ಅನ್ವಯವಾಗುವ ಟೋಲ್ ದರಗಳನ್ನು ಕೂಡ ಪಾವತಿ ಮಾಡಬೇಕು. ಇನ್ನು ಬಿಎಂಟಿಸಿ ತನ್ನ ಬಸ್ಗಳಲ್ಲಿ ಯುಪಿಐ ಪಾವತಿ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ಜಾರಿಗೆ ತಂದಿದೆ. 2025ರ ಮೇ ತಿಂಗಳಲ್ಲಿ ಬಿಎಂಟಿಸಿ ಒಟ್ಟು ಟಿಕೆಟ್ ಆದಾಯದ 50% ಪಾವತಿ ಯುಪಿಐ ಮುಖಾಂತರ ಆಗಿದೆ. ಹೀಗೆ ಬಿಎಂಟಿಸಿ ತನ್ನ ಸೇವೆಗಳನ್ನು ಸುಧಾರಿಸುತ್ತಾ ಬೆಂಗಳೂರಿನ ಜನರಿಗೆ ಅನುಕೂಲಕರ, ವೇಗವಾದ, ಡಿಜಿಟಲ್ ಸ್ನೇಹಿ ಬಸ್ ಸೇವೆಗಳನ್ನು ನೀಡಲು ಹೆಜ್ಜೆ ಹಾಕುತ್ತಿದೆ. ಇನ್ನು ಬಿಎಂಟಿಸಿ ಎಕ್ಸ್‌ಪ್ರೆಸ್ ಬಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ.